ನಮಸ್ತೆ. ಮತ್ತೆ ನಮ್ಮ ಕನ್ನಡ ಸೆಕ್ಸ್ ಎಜುಕೇಷನ್ ಚಾನಲ್ಗೆ ಸ್ವಾಗತ. ನಮ್ಮ ಚಾನಲಲ್ಲಿ ಪೆನ್ನಿಸ್ ಮತ್ತು ವೆಜಿನದಲ್ಲಾಗೋ ಇನ್ಫೆಕ್ಷನ್ ಬಗ್ಗೆ, ಮೆನ್ನು ಮತ್ತು ವುಮನಲ್ಲಿರೋ ಸೆಕ್ಸ್ ಪ್ರಾಬ್ಲಮ್ ಬಗ್ಗೆ, ಜೊತೆಗೆ ಇನ್ಫರ್ಟಿಲಿಟಿ ಕೌನ್ಸಿಲಿಂಗ್ ಬಗ್ಗೆ ಮಾಹಿತಿ ಇರುತ್ತೆ. ನಮ್ಮ ವಿಡಿಯೋನ ನೋಡಿ, ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಸೆಕ್ಸ್ ಎಜುಕೇಷನ್ ಪ್ರತಿಯೊಬ್ಬರಿಗೂ ಅಗತ್ಯ ಇರುತ್ತೆ. ಸಣ್ಣ ಪುಟ್ಟ ಡೌಟ್ ಇತ್ತು ಅಂದರೆ ಯೂಟ್ಯೂಬ್ ಕಮೆಂಟ್ ಸೆಕ್ಷನಲ್ಲಿ ಹಾಕ್ಕೊಳ್ಳಿ. ಕನ್ಸಲ್ಟೇಷನ್ ಬೇಕು ಅಂತ ಅಂದರೆ ಮೇಲ್ಗಡೆ ಮೆನ್ಷನ್ ಮಾಡಿರೋ ನಂಬರ್ಗೆ ವಾಟ್ಸಪ್ ಮಾಡಿ. ಯೂಶಲಿ ನಮ್ಮ ಕ್ಲಿನಿಕಲ್ಲಿ ಟೆಸ್ಟಿಕ್ಯುಲರ್ ಪೇನ್ ಅಥವಾ ಟೆಸ್ಟಿಸ್ ಪೇನ್ ಅಥವಾ ಸ್ಕ್ರೋಟಮ್ ಪೇನ್, ಕನ್ನಡದಲ್ಲಿ ವೃಷಣದ ನೋವು ಅಂತ ಹೇಳ್ತೀವಿ. ಈ ಥರ ಕೇಸಸ್ ಆಲ್ಮೋಸ್ಟ್ ಡೈಲಿ ಇರ್ತಾರೆ. ಸೊ ಇವರಲ್ಲಿ ತುಂಬ ಭಯ ಇರುತ್ತೆ, ಆತಂಕ ಇರುತ್ತೆ. ಸೊ ಇದೇನಾದರೂ ಪ್ರಾಬ್ಲಮ್ ಆಗುತ್ತಾ, ನಾಳೆ ಮಕ್ಕಳಾಗ್ತಾರ ಇಲ್ವಾ, ಕೆಲವೊಬ್ರಂತೂ ಇದೇನಾದ್ರು ಕ್ಯಾನ್ಸರ್ ಆಗುತ್ತಾ, ಇದಕ್ಕೇನಾದ್ರು ಆಪ್ರೇಷನ್ ಮಾಡಿಸ್ಕೋಬೇಕಾ, ಈ ಥರ ಡೌಟಲ್ಲಿ ತುಂಬ ಹುಡುಗರು ಬರ್ತಾರೆ. ಇವತ್ತಿನ ವಿಡಿಯೋದಲ್ಲಿ ಟೆಸ್ಟಿಸ್ ಪೇನಲ್ಲಿ ಏನೇನಾಗತ್ತೆ, ಅದನ್ನು ಯಾವ ರೀತಿ ಮ್ಯಾನೇಜ್ ಮಾಡಬೇಕು, ಅದ್ರ ಬಗ್ಗೆ ಬ್ರೀಫಾಗಿ ಮಾಹಿತಿ ಕೊಡ್ತೇನೆ. ಯೂಶಲಿ ಟೆಸ್ಟಿಸ್ 2 ಇರುತ್ತೆ, ಕೆಲವೊಬ್ಬರಿಗೆ 1 ಇರುತ್ತೆ. ಇದ್ರ ಬಗ್ಗೆ ನಾನು ಹಳೆ ವಿಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೇನೆ. ಸೊ ಈ ಟೆಸ್ಟಿಸಲ್ಲಿ ಸ್ಪರ್ಮ್ ಪ್ರೊಡಕ್ಷನ್ ಆಗುತ್ತೆ ಮತ್ತು ಟೆಸ್ಟೋಸ್ಟಿರೋನ್ ಪ್ರೊಡಕ್ಷನ್ ಆಗುತ್ತೆ ಮತ್ತು ಸ್ಪರ್ಮ್ ಸ್ಟೋರೇಜ್ ಆಗುತ್ತೆ. ಯಾವಾಗ ಒಂದು ಸೆಕ್ಷುವಲಿ ಸ್ಟಿಮ್ಯುಲೇಟ್ ಅಂತ ಆಗತ್ತೆ, ಆವಾಗ ಸ್ಪರ್ಮು ಪೆನ್ನಿಸ್ ಮುಖಾಂತರ ಹೊರಗಡೆ ಬರುತ್ತೆ. ಕೆಲವೊಂದು ಪೇಷಂಟಲ್ಲಿ ತುಂಬ ಡೌಟ್ ಇರುತ್ತೆ, ಒಂದು ಟೆಸ್ಟಿಸ್ ದಪ್ಪ ಇದೆ, ಒಂದು ಟೆಸ್ಟಿಸ್ ಒಂದು ಸಣ್ಣ ಇದೆ, ಏನಾದರೂ ಪ್ರಾಬ್ಲಮ್ ಇದೆಯಾ ಅಂತೇಳಿ. ಯೂಶ್ವಲಿ 2 ಟೆಸ್ಟಿಸ್ ಈಕ್ವಲ್ ಸೈಜ್ ಇರೋದು ತುಂಬ ಕಡಿಮೆ. ಯೂಶಲಿ ಲೆಫ್ಟ್ ಟೆಸ್ಟಿಸ್ ದೊಡ್ಡದಿರುತ್ತೆ, ರೈಟ್ ಟೆಸ್ಟಿಸ್ ಕಡಿಮೆ ಇರುತ್ತೆ. ಸೊ ಇದು ಪ್ರಾಬ್ಲಮ್ ಇರಲ್ಲ. ಈ ಟೆಸ್ಟಿಸ್ ಅನ್ನೋದು ಸ್ಪರ್ಮನ್ನು ಪ್ರೊಟೆಕ್ಷನ್ ಮಾಡುತ್ತೆ, ಹಂಗಾಗಿ ನಮ್ಮ ಬಾಡಿಯಿಂದ ದೂರ ಇರುತ್ತೆ ಮತ್ತು 2 ಡಿಗ್ರಿ ಕಡಿಮೆ ಇರುತ್ತೆ ಟೆಂಪ್ರೇಚರು ನಮ್ಮ ಬಾಡಿಗಿಂತನೂ. ಯಾವಾಗ ನಮಗೆ ಚಳಿ ಅಂತ ಆಗುತ್ತೆ ಅದು ನಮ್ಮ ಬಾಡಿ ಹತ್ರ ಬರುತ್ತೆ, ಯಾವಾಗ ನಮಗೆ ವೆದರ್ ತುಂಬ ಹಾಟ್ ಇರುತ್ತೆ ಅವಾಗ ನಮ್ಮ ಬಾಡಿಯಿಂದ ದೂರ ಹೋಗುತ್ತೆ. ಆ ಟೆಸ್ಟಿಸ್ ಪೇಯ್ನ್ ಬಗ್ಗೆ ಹೇಳ್ತೇನೆ. ಸೊ ಯೂಶ್ವಲಿ ಸ್ವಲ್ಪ ಪೇಯ್ನ್ ಬರೋದು ಹೋಗೋದು ತುಂಬ ಕಾಮನ್ ಆಗಿರುತ್ತೆ. ಒಂದು 2 or 3 ಡೇಸ್ ತುಂಬ ಪೇಯ್ನ್ ಬರುತ್ತೆ ಮತ್ತು ಹೋಗುತ್ತೆ. ಇದಕ್ಕೆ ಕಾರಣ ಒಂದು ಬಾಡಿಲಿ ಒಂದು ಹೀಟ್ ಇಂಬ್ಯಾಲೆನ್ಸ್ ಆದಾಗ, ಅಥವಾ ಒಂದು ಹಾರ್ಮೋನ್ ಇಂಬ್ಯಾಲೆನ್ಸ್ ಆದಾಗ, ಅಥವಾ ಟೈಟ್ ಅಂಡರ್ವೇರ್ ಹಾಕಿದ್ರು, ಅಥವಾ ಏನಾದರೂ ಬಟ್ಟೆ ಟೈಟಾಗಿ ಹಾಕಿದ್ರು, ಆ ಟೈಮಲ್ಲಿ ಇದು ಯೂಶ್ವಲಿ ಇರುತ್ತೆ. ಅದು ಆಟೋಮೆಟಿಕಲಿ ಕಡಿಮೆ ಆಗುತ್ತೆ ಒಂದು 3 ದಿವಸ ನಂತರ. ಇನ್ನೊಂದು ಥರ ಪೇನ್ ಅಂದರೆ 3 to 5 ಡೇಸ್ ಒಂದು ಸಣ್ಣದಾಗಿ ಸೂಜಿ ಚುಚ್ಚಿದಂಗೆ ಪೇಯ್ನ್ ಬರ್ತಾ ಇರೋದು. ಕೆಲವೊಂದು ಟೈಮ್ ಇರುತ್ತೆ, ಕೆಲವೊಂದು ಟೈಮ್ ಇರಲ್ಲ. ಸಮ್ಟೈಮ್ಸ್ ಇದು ಒಂದು ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ ಅಂತ ಆಗಿರುತ್ತೆ. ಕೆಲವೊಂದು ಟೈಮ್ 3 to 5 ಡೇಸಲ್ಲಿ ಆಟೋಮೆಟಿಕಲಿ ಕಡಿಮೆ ಆಗುತ್ತೆ. ಇದಕ್ಕೆ ಯೂಶ್ವಲಿ ಒಂದು ಸಣ್ಣ ಪುಟ್ಟ ಇನ್ಫೆಕ್ಷನ್ ಇದ್ದಾಗ, ಪೇಯ್ನ್ ಕಂಟಿನ್ಯೂ ಆದಾಗ ಡಾಕ್ಟ್ರ್ ಹತ್ರ ತೋರಿಸ್ಕೊಂಡು ಮೆಡಿಸಿನ್ ತೊಗೊಳ್ಳೋದು ಒಳ್ಳೆಯದು. ನೆಕ್ಸ್ಟ್ ಬಂದು ಆ ಟೆಸ್ಟಿಸ್ ಪೇಯ್ನು ಕಂಟಿನ್ಯೂಸ್ 5 ಡೇಸ್ ಆದಮೇಲೆ ಇತ್ತು, ತುಂಬಾ ಪೇಯ್ನು, ಜೊತೆಗೆ ಅಲ್ಲಿ ರೆಡ್ನೆಸ್ ಆಗಿತ್ತು, ಒಂಥರ ದಪ್ಪ ಆಗಿತ್ತು, ಜೊತೆಗೆ ಜ್ವರ ಇರ್ಬೋದು, ಅಥವಾ ಕೆಳಗಡೆ ಹೊಟ್ಟೆ ನೋವು ಇರ್ಬೋದು, ಅಥವಾ ಕಾಲು ಎಳ್ತಾ ಇರ್ಬೋದು, ಇದೆಲ್ಲ ಇರುತ್ತೆ. ಸೊ ಈ ಪೇಯ್ನು ಒಂದು 5 ಡೇಸು ಅಥವಾ 6 ಡೇಸು ಕೆಲವೊಂದು ಟೈಮ್ ಕಡಿಮೆ ಆಗುತ್ತೆ, ಕೆಲವೊಂದು ಟೈಮ್ ಜಾಸ್ತಿ ಆಗುತ್ತೆ. ಕಡಿಮೆ ಆಗೋದು ಯಾವಾಗ ಅಂದರೆ, ಈಗ ಮ್ಯಾಸ್ಟ್ರಿಬೇಷನ್ ಅಥವಾ ಹಸ್ತಮೈಥುನ ಅಥವಾ ಸೆಕ್ಸ್ ಮಾಡಲಿಲ್ಲ, ತುಂಬ ಗ್ಯಾಪ್ ಆಯಿತು, 6 to 7 ಡೇಸ್ ಸಣ್ಣದಾಗಿ ಪೇಯ್ನ್ ಬಂದು ಕಡಿಮೆ ಆಗುತ್ತೆ. ಪೇಯ್ನ್ ಕಡಿಮೆ ಆಗಲಿಲ್ಲ ಅಂದರೆ ಅದರಲ್ಲಿ ಯಾವುದಾದ್ರೂ ಒಂದು ರೀತಿ ಇನ್ಫೆಕ್ಷನ್ ಇರ್ಬೋದು, ಅಥವಾ ಏನಾದ್ರು ಒಂದು ಫ್ಲೂಯಿಡ್ ತುಂಬಿಕೊಂಡಿರ್ಬೋದು. ಅಂದರೆ ಹೈಡ್ರೋಸಿಲ್ ಇರ್ಬೋದು, ಅಥವಾ ಎಪಿಡೆಡಮಿಸ್ ಅಂತ ಹೇಳ್ತೀವಿ, ಅಥವಾ ಫಿನಿಕಲೈಟಿಸ್ ಅಂತ ಹೇಳ್ತೀವಿ. ಆ ಟೆಸ್ಟಿಸ್ ಮೇಲ್ಗಡೆ ಒಂದು ಸಣ್ಣ ಕ್ಯಾಪ್ ಇರುತ್ತೆ, ಅದು ಇನ್ಫೆಕ್ಷನ್ ಆದಾಗ ಎಪಿಡೆಡಮಿಡಿಸ್ ಅಂತ ಹೇಳ್ತೀವಿ. ಸೊ ಕಾರ್ಡಲ್ಲಿ, ಸ್ಪರ್ಮ್ ಕಾರ್ಡಲ್ಲಿ ಇನ್ಫೆಕ್ಷನ್ ಆದಾಗ ಫಿನಿಕಲೈಟಿಸ್ ಅಂತ ಹೇಳ್ತೀವಿ. ಇದಕ್ಕೆಲ್ಲ ಬ್ಯಾಕ್ಟೀರಿಯಾದಿಂದ ಆಗುವಂಥ ಒಂದು ಇನ್ಫೆಕ್ಷನ್. ಇದ್ರ ಜೊತೆಗೆ ಕೆಲವೊಂದು ಟೈಮ್ ವೆರಿಕೋಸಿಲ್ 4th 5th ಈ ಥರ ಜಾಸ್ತಿ ಡಿಗ್ರಿ ಇತ್ತು ಅಂದರೆ ಅವಾಗೂ ಪೇಯ್ನ್ ಬರೋ ಸಾಧ್ಯತೆಯೂ ಇರುತ್ತೆ. ಈ ಥರ ಟೆಸ್ಟಿಸಲ್ಲಿ 5 ಡೇಸು 7 ಡೇಸು ಪೇಯ್ನ್ ಕಡಿಮೆ ಆಗಲಿಲ್ಲ ಅಂದಾಗ ತಕ್ಷಣವೇ ಡಾಕ್ಟ್ರಿಗೆ ತೋರಿಸೋದು ಒಳ್ಳೆಯದು. ಇಲ್ಲಿ ಯೂಶ್ವಲಿ ಆ್ಯಂಟಿಬಯೋಟಿಕ್ಸ್ ಕೊಡ್ತಾರೆ, ಮೆಡಿಸಿನ್ ಕೊಟ್ಟು ಕಡಿಮೆ ಮಾಡ್ತಾರೆ. ತುಂಬ ಹುಡುಗರು ಏನು ಮಾಡ್ತಾರೆ, ನಂಗೆ ಏನಾದ್ರು ಆಪ್ರೇಷನ್ ಮಾಡ್ತಾರಾ, ಅಥವಾ ನಂಗೆ ಬೇರೆ ಕಾಯಿಲೆ ಇದೆಯಾ, ಕ್ಯಾನ್ಸರ್ ಇದೆಯಾ, ಮೊನ್ನೆ ಒಬ್ಬ ಹುಡುಗ ಬಂದಿದ್ದ, ಸರ್ ನಂಗೆ ಮೋಸ್ಟ್ಲಿ ಕ್ಯಾನ್ಸರ್ ಆಗಿರ್ಬೋದು, ಈ ಥರ ಒಂದು ಭಯದಲ್ಲಿ ನೆಗ್ಲೆಕ್ಟ್ ಮಾಡ್ತಾರೆ. ಅವಾಗೇನಾಗುತ್ತೆ, ಫಾರ್ ಎಕ್ಸಾಂಪಲ್ ಹೈಡ್ರೋಸಿಲ್
ಒಂದು ಫ್ಲೂಯಿಡ್ ತುಂಬ್ಕೊತ ಹೋಗುತ್ತೆ. ಅದು ಜಾಸ್ತಿ ಆಗಿ ಈಗ ಲಾಸ್ಟ್ 1 ವೀಕ್ ಬ್ಯಾಕ್ ಒಂದು 35 ಇಯರ್ ಓಲ್ಡ್ ಹುಡುಗ ಬಂದಿದ್ದ. ಸೊ ಅವನಲ್ಲಿ ಆ ಟೆಸ್ಟಿಸ್ ಅನ್ನೋದು ಇಷ್ಟು ದೊಡ್ಡ ಗಾತ್ರ ಆಗಿತ್ತು. ಅವನಿಗೆ ಡಾಕ್ಟರ್ ಹತ್ರ ಹೋಗ್ಲಿಕ್ಕೆ ಹೆದರಿಕೆ, ಏನು ಹೇಳ್ಬಿಡ್ತಾರೋ, ಆಪ್ರೇಷನ್ ಮಾಡ್ತಾರೋ ಅಂತೇಳಿ. ಅದೇ ಅವ್ನು ಮುಂಚೆ ಬಂದಿದ್ರೆ ಜಸ್ಟ್ ಒಂದು ಮಾತ್ರೆಯಲ್ಲಿ ಕಡಿಮೆ ಆಗ್ತಿತ್ತು. ಯಾವಾಗ ಆ ಥರ ಫ್ಲೂಯಿಡ್ ತುಂಬ ತುಂಬಿಕೊಳ್ಳುತ್ತೆ ಅವಾಗ ಒಂದು ಪಂಚರ್ ಮಾಡೋದು, ಬೇರೆ ಥರ ಟ್ರೀಟ್ಮೆಂಟ್ ಬೇಕಾಗತ್ತೆ. ಅದಕ್ಕೆ ಸಣ್ಣ ಪುಟ್ಟ ಇನ್ಫೆಕ್ಷನ್ ಇತ್ತು, 5 ದಿವಸ ಅಥವಾ 1 ವಾರ ಆದರೂ ಪೇಯ್ನ್ ಕಡಿಮೆ ಆಗಲಿಲ್ಲ, ಡಾಕ್ಟ್ರಿಗೆ ತೋರಿಸಿದಾಗ ಒಂದು ಮೆಡಿಸಿನ್ ಕೊಟ್ಟು ಇದು ಮಾಡ್ತಾರೆ. ಏನಾದರೂ ಮೇಜರ್ ಇತ್ತು ಅಂದರೆ ಮಾತ್ರ ಅವಾಗ ಸರ್ಜರಿಗೆ ಅಡ್ವೈಸ್ ಮಾಡ್ತಾರೆ. ಸೊ ಫ್ರೆಂಡ್ಸ್, ಟೆಸ್ಟಿಸ್ ಪೇಯ್ನ್ ಬಂತು ಅಂದರೆ ಯೂಶ್ವಲಿ 2-3 ಡೇಸ್ ಇತ್ತು, ಕಡಿಮೆ ಆಯಿತು ಅಂದರೆ ಯಾವುದು ಪ್ರಾಬ್ಲಮ್ ಇರಲ್ಲ. ಬಟ್ ಅದು ಪೇಯ್ನ್ ಕಂಟಿನ್ಯೂ ಆಯಿತು ಅಂದರೆ ಅದ್ರ ಬಗ್ಗೆ ಭಯ ಆಗತ್ತೇ ಇಲ್ಲ. ಒಂದು ಡಾಕ್ಟ್ರ್ ಅದನ್ನು ಫಿಸಿಕಲ್ ಎಕ್ಸಾಮಿನೇಷನ್ ಮಾಡಲೇಬೇಕು. ಸುಮ್ಮನೆ ನೋವಿನ ಮಾತ್ರೆ ತಗೊಳ್ಳೋದು ಆ ಥರ ತಪ್ಪನ್ನು ಮಾಡಬಾರ್ದು. ಏನಾದರೂ ಡಾಕ್ಟ್ರಿಗೆ ಡೌಟ್ ಬಂತು ಅಂದರೆ ಅದನ್ನು ಸ್ಕ್ಯಾನಿಂಗ್ ಅಂತೇಳಿ ಮಾಡ್ತಾರೆ. ಆವಾಗ ಕರೆಕ್ಟಾಗಿ ಗೊತ್ತಾಗುತ್ತೆ ಏನು ಪ್ರಾಬ್ಲಮ್ ಇದೆ ಅಂತೇಳಿ. ಬೇಗ ಟ್ರೀಟ್ಮೆಂಟ್ ತೊಗೊಂತು ಅಂದರೆ ಟೆಸ್ಟಿಸು ಉಳ್ಕೊಳ್ಳುತ್ತೆ, ಸ್ಪರ್ಮ್ ಪ್ರೊಡಕ್ಷನ್ಗೂ ಪ್ರಾಬ್ಲಮ್ ಆಗಲ್ಲ. ಅದೇ ನೆಗ್ಲೆಕ್ಟ್ ಮಾಡ್ತು ಅಂದರೆ ಟೆಸ್ಟಿಸ್ ಡ್ಯಾಮೇಜು ಆಗುತ್ತೆ. ಸೊ ಸ್ಪರ್ಮು ಪ್ರೊಡಕ್ಷನ್ನು ಕಡಿಮೆ ಆಗುತ್ತೆ, ಜೊತೆಗೆ ಮಕ್ಕಳಾಗಲಿಕ್ಕೂ ತುಂಬಾ ತೊಂದರೆ ಆಗುತ್ತೆ. ಸೊ ಟೆಸ್ಟಿಸ್ ಪೇಯ್ನ್ ಬಂತು, ಕಡಿಮೆ ಆಗಲಿಲ್ಲ, ಡಾಕ್ಟ್ರಿಗೆ ತೋರಿಸ್ಕೊಂಡು ಆ ಪ್ರಾಬ್ಲಮಿಂದ ಹೊರಗಡೆ ಬರೋದು ಒಳ್ಳೆಯದು. ಇದು ಇವತ್ತಿನ ನಮ್ಮ ವಿಡಿಯೋ. ಇಲ್ಲಿ ತನಕ ನಮ್ಮ ವಿಡಿಯೋ ನೋಡಿದ್ದಕ್ಕೆ ತುಂಬ ವಂದನೆಗಳು.